नमस्ते सर। नमस्ते। नमस्ते सर। हाँ सर। अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः। ನೆನೆಯ ಸಾರಾಂಶವನ್ನು ಒಂದು 4-5 ವಾಕ್ಯದಲ್ಲಿ ಹೇಳ್ತೀರಾ? ಸರ್, ಇವರು ಕಾಳಿದಾಸ ಅವರು ಹಿಮಾಲಯದ ವರ್ಣನೆ ಮತ್ತೆ ಅಲ್ಲಿನ ಅಶ್ವಗಳ ವರ್ಣನೆ ಒಂದು, ಆಮೇಲಿಂದ ಇದು ಚಮರಿ ಮೃಗದ ವರ್ಣನೆ, ಅಷ್ಟು ಗೊತ್ತಿದೆ ಸರ್. ಮುಂದಿನ 16ನೇ ಶ್ಲೋಕದ ಚರ್ಚೆ ಕಡೆ ಹೋಗೋಣ. हाँ सर। सप्तर्षि हस्तावचितावशेषाणि अधो विवस्वान् परिवर्तमानः पद्मानि यस्याग्रसरोरुहाणि प्रबोधयति ऊर्ध्वमुखैर्मयूखैः। पदविभाग ಹೀಗಿದೆ. सप्तर्षि हस्तावचितावशेषाणि अधः विवस्वान् परिवर्तमानः पद्मानि यस्य अग्रसरोरुहाणि प्रबोधयति ऊर्ध्वमुखैः मयूखैः. ಈ ಶ್ಲೋಕದಲ್ಲಿ ಈ ಹಿಂದೆ ಹೇಳಿದ ಹಾಗೆ ಹಿಮಾಲಯದ ವರ್ಣನೆ ಮುಂದುವರಿತಾ ಇದೆ. 16 ಮತ್ತು 17 ಈ 2 ಶ್ಲೋಕಗಳಲ್ಲಿ ಹಿಮಾಲಯದ ವರ್ಣನೆ ಮುಂದುವರಿಯುತ್ತೆ ಮತ್ತು ಪರ್ಯವಸಾನಗೊಳ್ಳುತ್ತೆ. ಈ ಶ್ಲೋಕದ ತಾತ್ಪರ್ಯ ಹೀಗಿದೆ. ಸಪ್ತರ್ಷಿಗಳು ಹಿಮಾಲಯ ಪರ್ವತದ ಶಿಖರ ಭಾಗದಲ್ಲಿ ತಮ್ಮ ಉಪಾಸನೆಗೋಸ್ಕರ ಆ ಶಿಖರ ಭಾಗದಲ್ಲಿರುವಂತಹ ಕೆಲವೊಂದು ಸರೋವರಗಳಲ್ಲಿ ಅರಳಿರುವ ಕಮಲಗಳನ್ನ ಬಳಸ್ತಾ ಇದ್ರು. ಅಂತಹ ಕಮಲಗಳನ್ನ ಅರಳಿಸ್ತಾ ಇದ್ದ ಸೂರ್ಯ ಭಗವಾನ್. ಈ ಎಲ್ಲ ವರ್ಣನೆಯನ್ನ ಕವಿ ಹೇಳ್ತಾ ಇದ್ದಾನೆ. ಇದರ ಮೂಲಕ ಇದೊಂದು ತಪೋಭೂಮಿಯಾಗಿತ್ತು ಎಂಬುದು ಕವಿಯ ಆಶಯ. ಸಪ್ತರ್ಷಿಗಳು ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ರು. ಹಾಗೆಯೇ ಇಲ್ಲಿ ಇದರ ಶಿಖರ ಭಾಗದಲ್ಲಿಯೂ ಕೂಡ ಸರೋವರಗಳಿದ್ವು. ಅಂತಹ ಸರೋವರಗಳಲ್ಲಿರುವಂತಹ ಕಮಲಗಳನ್ನ ಆದಿತ್ಯನು ಅರಳಿಸುತ್ತಿದ್ದ ಅಂತ ಹೇಳಿ ಈ ಶ್ಲೋಕದ ತಾತ್ಪರ್ಯ ಇದೆ. ಅನ್ವಯ ಕ್ರಮ ಹೀಗೆ: ಸಪ್ತರ್ಷಿ ಹಸ್ತಾವಚಿತಾವಶೇಷಾಣಿ ಅಸ್ಯ ಅಗ್ರಸರೋರುಹಾಣಿ ಪದ್ಮಾನಿ ಅಧಃ ಪರಿವರ್ತಮಾನಃ ವಿವಸ್ವಾನ್ ಊರ್ಧ್ವಮುಖೈಃ ಮಯೂಖೈಃ ಪ್ರಬೋಧಯತಿ. ಅನ್ವಯಶಃ ನಾವು ಅರ್ಥವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಸಪ್ತರ್ಷಿ ಹಸ್ತಾವಚಿತಾವಶೇಷಾಣಿ. ಸಪ್ತರ್ಷಿಗಳು ಅಂದ್ರೆ ಅತ್ರಿ, ಮರೀಚಿ, ಪುಲಹ, ಪುಲಸ್ತ್ಯ, ಕ್ರತು, ಅಂಗಿರಸ ಮತ್ತು ವಸಿಷ್ಠ. ಈ ಸಪ್ತರ್ಷಿಗಳಲ್ಲಿ ಅನ್ಯತಮರಾದಂತಹ ಋಷಿಗಳು ಈ ಪ್ರದೇಶವನ್ನ ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡಿದ್ರು. ಆ ಪ್ರದೇಶದಲ್ಲಿ ಸಪ್ತರ್ಷಿ ಹಸ್ತ ಅವಚಿತ ಅವಶೇಷಾಣಿ, ಅವರಿಂದ ಈ ಸಪ್ತರ್ಷಿಗಳಿಂದ ಅವಚಿತಂ ಲೂನಾನಿ, ಅವರಿಂದ ತೆಗೆಯಲ್ಪಡುತ್ತಿದ್ದಂತಹ ಅವಚಿತ ಅವಶೇಷಾಣಿ
ಅಲ್ಲಿನ ಯಾವುದರಲ್ಲಿ ಪದ್ಮ ಸರೋರುಹ, ಅಗ್ರ ಸರೋರುಹಾಣಿ ಪದ್ಮಾನಿ. ಯಾವ ಹಿಮಾಲಯ ಪರ್ವತದ ಅಸ್ಯ ಹಿಮಾಲಯಸ್ಯ ಅಗ್ರ ಸರೋರುಹಾಣಿ, ಈ ಹಿಮಾಲಯ ಪರ್ವತದ ಶಿಖರದಲ್ಲಿರುವಂತಹ ಸರೋವರಗಳಲ್ಲಿ ಸರೋರುಹಾಣಿ ಪದ್ಮಾನಿ, ಅಲ್ಲಿ ಅರಳುತ್ತಿರುವಂತಹ ಪದ್ಮಗಳನ್ನು ಅಧಃ ಪರಿವರ್ತಮಾನಃ, ಅವುಗಳು ಅಧೋಮುಖವಾಗಿರ್ತದೆ. ಸಾಮಾನ್ಯವಾಗಿ ಸೂರ್ಯನ ಕಿರಣಗಳಿಂದ ಈ ಪದ್ಮ ವಿಕಾಸವಾಗುತ್ತೆ. ಸೂರ್ಯ ಕಿರಣ ಬಿದ್ದಾಗ ಅವು ಅರಳುತ್ತೆ. ಅಧಃ ಪರಿವರ್ತಮಾನಃ ವಿವಸ್ವಾನ್, ವಿವಸ್ವಾನ್ ಅಂದ್ರೆ ಭಗವಾನ್ ಸೂರ್ಯದೇವ ಆದಿತ್ಯ. ಅಂತಹ ಸೂರ್ಯದೇವನು ಊರ್ಧ್ವಮುಖೈಹಿ ಮಯೂಖೈಹಿ, ತನ್ನ ಮಯೂಖ ಅಂದ್ರೆ ಕಿರಣಗಳು, ತನ್ನ ಕಿರಣಗಳ ಮೂಲಕ ಪ್ರಬೋಧಯತಿ, ಅವುಗಳನ್ನ ಅರಳಿಸುತ್ತಿದ್ದ. ವಿಕಸಯತಿ, ಈ ಕಥಂ ವಿಕಾಸಯತಿ ಅಂತ ಕೇಳಿದ್ರೆ, ಆ ಕಿರಣಗಳಿಂದ ತನ್ನ ಪ್ರಭಾವದಿಂದ ಮೊಗ್ಗಾಗಿರುವಂತಹ ಕಮಲವನ್ನ ಅರಳಿಸುತ್ತಿದ್ದ. ಇಂತಹ ಅರಳಿದ ಕಮಲಗಳು ಸಪ್ತರ್ಷಿಗಳಿಗೆ ಆರಾಧನೆಗೆ, ಉಪಾಸನೆಗೆ, ಅವರ ಪೂಜಾ ಕೈಂಕರ್ಯಕ್ಕೆ ಅನುಕೂಲವಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಇದು ಕೂಡ ಸಪ್ತರ್ಷಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವುದೇ ಒಂದು ಮಹಿಮೆ, ಹಿಮಾಲಯದ ಒಂದು ಗರಿಮೆ ಅಂತಾನೆ ಹೇಳ್ಬೋದು. ಅಂತಹ ಮಹಿಮಾವಂತನಾದಂತಹ ಹಿಮಾಲಯ ಇವನು ಅಂತ ಹೇಳಿ ಕವಿಯ ಆಶಯ ಇದೆ. Here the poet explains about the greatness of Himalaya in continuation with the previous shlokas. Himalaya is the only mountain or only range of mountains where the Saptarishi, 7 holy saints used to live for their sadhana or upasana, for their austerities. Here the poet explains that at the peak of Himalayan region, Himalayan mountains, there are a few lakes in which the lotus are blooming. Due to the sun rays, these lotus blossom, and the blossomed lotus are being used by 7 holy rishis, holy saints, sages, seers. So these are the tapobhumi of the 7 holy saints. Hence, Himalaya is very pious, very sacred, very much holy for giving shelter to various forms of life, from Devayoni to a small creature. It includes everyone. It gives shelter to everyone. These 7 sages have made the Himalaya holier in terms of vastness and in terms of their precious presence. संस्कृते द्वित्रिवाक्यैः एतस्य सारांशं कथयामि. हिमालयस्य शिखरेषु सरोवराः वर्तन्ते. एतेषु सरोवरेषु पद्मानि विकसन्ति. विकसितानि पद्मानि सप्तर्षिगणे अथवा सप्तर्षिगणैः स्वीक्रियन्ते आराधनार्थम्. तानि संकुचितानि पद्मानि
सूर्यः स्वकिरणैः विकासयति। एवं सप्तर्षीणां तपोभूमिः अयं हिमालयः। एतेषु शिखरेषु तादृशाः महात्मानः निवसन्ति इत्येव हिमालयस्य महिमा गरिमा। एवं हिमालयः अन्येषाम् अपेक्षया अत्यन्तं श्रेष्ठः एवञ्च विशिष्टश्च आसीत्। ಮತ್ತೊಮ್ಮೆ ಶ್ಲೋಕವನ್ನ ಓದ್ತೇನೆ. ಸಪ್ತರ್ಷಿಹಸ್ತಾವಚಿತಾವಶೇಷಾಣಿ ಅಧೋ ವಿವಸ್ವಾನ್ ಪರಿವರ್ತಮಾನಃ ಪದ್ಮಾನಿ ಯಸ್ಯಾಗ್ರಸರೋರುಹಾಣಿ ಪ್ರಬೋಧಯತಿ ಮುಖೈರ್ಮಯೂಖೈಃ. 17ನೇ ಶ್ಲೋಕ. ಯಜ್ಞಾಂಗಯೋನಿತ್ವಮವೇಕ್ಷ್ಯ ಯಸ್ಯ ಸಾರಂ ಧರಿತ್ರೀ ಧರಣಕ್ಷಮಂಚ ಪ್ರಜಾಪತಿಃ ಕಲ್ಪಿತಯಜ್ಞಭಾಗಂ ಶೈಲಾಧಿಪತ್ಯಂ ಸ್ವಯಮನ್ವತಿಷ್ಠತ್. ಪದವಿಭಾಗಃ. ಯಜ್ಞಾಂಗಯೋನಿತ್ವಂ ಅವೇಕ್ಷ್ಯ ಯಸ್ಯ ಸಾರಂ ಧರಿತ್ರೀ ಧರಣಕ್ಷಮಂ च धरित्री धरणक्षमं च प्रजापतिः कल्पितयज्ञभागं शैलाधिपत्यं स्वयं अन्वतिष्ठत्. ಈ ಶ್ಲೋಕದಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಹಿಮಾಲಯನಿಗೆ ದೇವತಾ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಕಾರಣ ಏನಂದ್ರೆ ಹಿಮಾಲಯವು ಯಜ್ಞಕ್ಕೆ ಬೇಕಾದಂತಹ ಸಮಿತ್ತು, ಸೋಮಲತೆ, ಖದಿರ, ಪಲಾಶ ಮುಂತಾದಂತಹ ದ್ರವ್ಯಗಳನ್ನು ಒದಗಿಸ್ತಾನೆ. ಹಾಗೆಯೇ ಅವನು ಎಲ್ಲ ಪರ್ವತಗಳ ಅಧಿರಾಜನಾಗಿದ್ದಾನೆ. ಆದ್ದರಿಂದ ಈ ಹಿಮಾಲಯಕ್ಕೆ ದೇವತಾ ಸ್ಥಾನವನ್ನ ಪರಿಗಣಿಸಿ ಯಜ್ಞದಲ್ಲಿ ಹವಿರ್ಭಾಗವನ್ನ ಅವನು ಪಡೆಯಲು ಯೋಗ್ಯನಾಗಿರ್ತಾನೆ ಅಂತ ಹೇಳಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಈ ಹಿಮಾಲಯಕ್ಕೆ ಈ ವಿಶಿಷ್ಟ ಸ್ಥಾನವನ್ನ ಕೊಟ್ಟಿರ್ತಾನೆ. ಹೀಗೆ ಹಿಮಾಲಯವು ಅತ್ಯಂತ ವಿಶಿಷ್ಟವಾದದ್ದು ಅಂತ ಹೇಳಿ ಈ ಹಿಮಾಲಯದ ವರ್ಣನೆಯ ಶ್ಲೋಕ ಸರಣಿಯಲ್ಲಿ ಕೊನೆಯದಾಗಿ ಈ ಶ್ಲೋಕವನ್ನ ಕವಿ ಹೇಳ್ತಾ ಇದ್ದಾನೆ. ಅನ್ವಯ ಕ್ರಮವನ್ನು ಒಮ್ಮೆ ನೋಡೋಣ. ಯಸ್ಯ ಯಸ್ಯ ಹಿಮಾಲಯಸ್ಯ. ನಾವು ಎಲ್ಲ ಕಡೆ ಗಮನಿಸಬೇಕಾದಂತಹ ಒಂದು ಅಂಶ ಏನಂದ್ರೆ ಆರಂಭದಲ್ಲಿ ಹಿಮಾಲಯದ ಉಲ್ಲೇಖವನ್ನು ಮಾಡಿ ಆದ್ಮೇಲೆ ಯಸ್ಯ, ಯತ್ರ, ಯಹ, ಯಸ್ಮಾತ್ ಈ ರೀತಿಯ ಯಚ್ಛಬ್ದವನ್ನ ಬಳಸಿ ಕವಿ ಹಿಮಾಲಯದ ವರ್ಣನೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾನೆ. ಇಲ್ಲೂ ಕೂಡ ನಾವು ಆ ಅಂಶವನ್ನು ಗಮನಿಸಬಹುದು. ಯಸ್ಯ ಯಜ್ಞಾಂಗಯೋನಿತ್ವಂ ಧರಿತ್ರೀ ಧರಣಕ್ಷಮಂ ಸಾರಂಚ ಅಪೇಕ್ಷ್ಯ ಪ್ರಜಾಪತಿಃ ಸ್ವಯಂ ಕಲ್ಪಿತ ಯಜ್ಞಭಾಗಂ ಶೈಲಾಧಿಪತ್ಯಂ ಅನ್ವತಿಷ್ಠತ್. ಅನ್ವಯ ಕ್ರಮದ ಪ್ರಕಾರ ಈಗ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅದು ಸುಲಭವಾದಂತಹ ಕ್ರಮ. ಯಸ್ಯ ಯಾವ ಹಿಮಾಲಯದ ಯಜ್ಞಾಂಗ ಯೋನಿತ್ವಂ ಯಜ್ಞೋಪಕರಣ ಪ್ರಧಾನತ್ವಂ ಯಜ್ಞ ಸಾಧನಭೂತವಾದಂತಹ ವಸ್ತುಗಳನ್ನ ಸಮಿತ್ತು, ಪಲಾಶ, ಖದಿರ ಮುಂತಾದಂತಹ ವಸ್ತುಗಳನ್ನ ಪದಾರ್ಥಗಳನ್ನ
ಯಾರ ಒಡಲಿನಲ್ಲಿ ಧರಿಸಿದ್ದಾನೋ ಅಂತಹ ಹಿಮಾಲಯನು ಯಜ್ಞಾಂಗ ಯೋನಿತ್ವಂ ಅಂತಹ ಹಿಮಾಲಯದ ಗುಣವನ್ನು ಧರಿತ್ರಿ ಧರಣ ಕ್ಷಮಂ ಧರಿತ್ರಿ ನಾಮ ಪೃಥ್ವಿ ಪೃಥ್ವಿಯನ್ನು ಧರಿಸುವಂತಹ ಸಾಮರ್ಥ್ಯ ಹೊಂದಿರುವವನು ಭೂಧಾರಣ ಯೋಗ್ಯತೆಯನ್ನು ಹೊಂದಿರುವವನು ಸಾರಂ ಅಂತಹ ಸಾಮರ್ಥ್ಯವನ್ನ ಬಲವನ್ನು ಹೊಂದಿರುವಂತವನು ಅವೇಕ್ಷ್ಯ ಅಂತಹ ಹಿಮಾಲಯವನ್ನ ನೋಡಿ ಪ್ರಜಾಪತಿ ಸ್ವಯಂ ಕಲ್ಪಿತ ಯಜ್ಞ ಭಾಗಂ ಪ್ರಜಾಪತಿ ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ ಸ್ವಯಂ ಕಲ್ಪಿತ ಯಜ್ಞ ಭಾಗಂ ಯಜ್ಞದ ಆವಿರ್ಭಾಗವನ್ನ ಪಡೆಯುವಂತವರು ದೇವತೆಗಳು ಅಂತಹ ದೇವತಾ ಸ್ಥಾನವನ್ನ ಈ ಹಿಮಾಲಯನಿಗೂ ಕೊಟ್ಟಿರ್ತಾನೆ. ಇಲ್ಲಿ ಪ್ರಧಾನವಾದಂತಹ ಕಾರಣ ಎರಡು. ಒಂದು, ಯಜ್ಞ ಸಾಧನ ಸಾಮಗ್ರಿಗಳನ್ನ ಅವನು ತನ್ನ ಒಡಲಿನಲ್ಲಿ ಧರಿಸಿದ್ದಾನೆ. ಎರಡನೇದು, ಇಡೀ ಭೂಮಂಡಲವನ್ನ ಅವನು ಧರಿಸುವಂತಹ ಸಾಮರ್ಥ್ಯ ಹೊಂದಿದ್ದಾನೆ. ಈ ರೀತಿ ಈ ಎರಡು ಕಾರಣಗಳಿಂದ ಹಿಮಾಲಯನಿಗೆ ದೇವತಾ ಸ್ಥಾನ, ಹಾಗೆಯೇ ಯಜ್ಞದ ಆವಿರ್ಭಾಗದಲ್ಲಿ ಅವನಿಗೂ ಒಂದು ಶೇರ್ ಅಥವಾ ಅವನಿಗೂ ಒಂದು ಭಾಗ. ಸ್ವಯಂ ಕಲ್ಪಿತ ಯಜ್ಞ ಭಾಗಂ ಶೈಲಾಧಿಪತ್ಯಂ ಶೈಲ ಅಧಿಪತ್ಯಂ ಗಿರಿರಾಜ ಶಬ್ದಂ ಎಲ್ಲ ಗಿರಿಗಳ ಎಲ್ಲ ಪರ್ವತಗಳ ಒಡೆಯನಾದಂತಹ ಅವನಿಗೆ ಅನ್ವತಿಷ್ಠದು ಅವನನ್ನ ಆ ರೀತಿಯ ಒಂದು ವಿಶಿಷ್ಟವಾದಂತಹ ಸ್ಥಾನ ಕೊಟ್ಟು ಅಲಂಕರಿಸಿದ. ಒಬ್ಬ ಸಾಮಾನ್ಯನಾದಂತಹ ವ್ಯಕ್ತಿಗೆ ವಿಶಿಷ್ಟರಾದಂತಹ ವ್ಯಕ್ತಿಗಳಿಂದ ಗೌರವ ಸಂದಾಗ ಆ ಗೌರವ ಪಾತ್ರರಾದಂತಹ ವ್ಯಕ್ತಿಗಳು ಮಹತ್ವವನ್ನು ಪಡ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ಹಿಮಾಲಯನು ತನ್ನ ಸಾಮರ್ಥ್ಯವನ್ನು ಹೊಂದಿದ್ದ, ಆ ಸಾಮರ್ಥ್ಯವನ್ನ ಗಮನಿಸಿದಂತಹ ಬ್ರಹ್ಮದೇವರು ಹಿಮಾಲಯನಿಗೆ ದೇವತಾ ಸ್ಥಾನವನ್ನು ಕೊಟ್ಟಿರ್ತಾರೆ ಮತ್ತು ಯಜ್ಞ ಹವಿಸ್ಸಿನಲ್ಲಿ ಅವನಿಗೆ ಭಾಗವನ್ನು ಕೂಡ ದಯಪಾಲಿಸಿರ್ತಾರೆ. ಇದನ್ನ ಕವಿ ಮೊದಲನೆಯ ಶ್ಲೋಕದಲ್ಲಿಯೇ ಹೇಳಿದ್ದಾನೆ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ. ಕವಿಯ ಶಬ್ದ ಪ್ರಯೋಗದಲ್ಲಿ ಅತ್ಯಂತ ನಾಜೂಕು, ಚುರುಕುತನ ಮತ್ತು ಸೂಕ್ಷ್ಮತೆ ಇರ್ತದೆ. ಆ ಸೂಕ್ಷ್ಮ ಸಂವೇದನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇವತಾತ್ಮ ಅಂತ ಒಂದು ಪದವನ್ನ ಅವನು ಬಳಸಿರುವಂಥದ್ದು ನಮಗೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗೆ ಹಿಮಾಲಯನು ಅತ್ಯಂತ ದೇವತಾ ಸ್ಥಾನವನ್ನು ಹೊಂದಿರುವಂತಹ ವಿಶಿಷ್ಟವಾದ ಪರ್ವತ ಅಂತ ಹೇಳಿ ಕವಿ ಇಲ್ಲಿಗೆ ಹಿಮಾಲಯದ ವರ್ಣನೆಯನ್ನು ಮುಗಿಸ್ಕೊಳ್ತಾರೆ. The sum and substance of the shloka is very simple. Here the poet explains the holiness of Himalaya. Himalaya is providing all the necessary dravya, that is all the it provides various kinds of materials. That is the right word. Dravyam nama material. It provides all the basic materials for the performance of yajna. It can be samit or somalata, which is very rarely available today. So khadira, palasha, and many such materials which are very much necessary for the performance of yajna is being provided by Himalaya. And Himalaya holds the earth in his balance.
Due to these two reasons, Lord Brahma considered him equal to, on par with the gods. Here, being on par with the gods represents that he enjoys the share of Yajna Ahuti. So he will be enabled, empowered, energized with Yajna Ahuti. So in the series of these 17 shlokas, the poet has given complete picture of Himalaya's uniqueness, why Himalaya is so distinct and different from other mountains. In the first shloka, he referred him as Devatatma. In the 17th shloka, we can find the thread of that explanation. So the poet uses the word with utmost caution and precision. We have to connect the dots in order to find a picture. So in 17th shloka, this is the end of description of Himalaya. He brings the statement, or he justifies his statement which is made in the first shloka. Devatatma, that word is being defined very clearly in the 17th shloka. So this is how Himalaya is considered as God or equal to God. संस्कृते अस्य श्लोकस्य सारांशः हिमालयः देवतात्मा इति प्रथमे श्लोके यदुक्तं तस्य उपपत्तिपूर्वकं सोपपत्ति निरूपयति कविः कालिदासः। इयं महाकवेः शैली यत्र प्रत्येकः शब्दः अपि गाढम् अर्थं स्वात्मनि निगूहति। यद्येव छात्रः अथवा पठिता पाठकः तं गूढम् अर्थम् अन्वेष्टुं प्रयतते तदा एव सः अर्थः स्वात्मानं प्रकाशयति। अन्यथा शब्दार्थे यदि वयं पर्यवसानं कुर्मः तर्हि गूढार्थः न प्रकाशते। अस्मिन् श्लोके एवम् उक्तमस्ति यत् स्वयं ब्रह्मा हिमालयं देवतात्मानम् अमन्यत। अत्र कारणद्वयम्। प्रथमं कारणं यज्ञांग साधनभूतानि द्रव्याणि अस्मिन् हिमालये अतिशयेन उपलभ्यन्ते। द्वितीयं कारणं अयं समग्रां पृथिवीं धर्तुं क्षमः वर्तते, योग्यः वर्तते। एवं कारणद्वयेन हिमालयः देवतात्मा इति भगवता ब्रह्मणा भगवता ब्रह्मणा परिगृहीतः। एवं हिमालयस्य माहात्म्यं वर्तते इति 17 श्लोके पर्यवसानं करोति। तस्य माहात्म्यवर्णनं पर्यवसानं करोति। ಈಗ ಶ್ಲೋಕವನ್ನು ಮತ್ತೊಮ್ಮೆ ಕೊನೆಯಲ್ಲಿ ಓದ್ತೇನೆ. ಯಜ್ಞಾಂಗಯೋನಿತ್ವಮವೇಕ್ಷ್ಯ ಯಸ್ಯ ಸಾರಂ ಧರಿತ್ರಿ ಭರಣಕ್ಷಮಂಚ
प्रजापतिः कल्पितयज्ञभागं शैलाधिपत्यं स्वयमन्वतिष्ठत् 18ನೇ ಶ್ಲೋಕ समानसीं मेरुसखः पितॄणां कन्यां कुलस्य स्थितये स्थितिज्ञः मेनां मुनीनामपि माननीयाम् आत्मानुरूपां विधिनोपयेमे. ಈ ಶ್ಲೋಕದಲ್ಲಿ ಕಥೆಯನ್ನ ಮುಂದುವರಿಸ್ತಾ ಇದ್ದಾನೆ ಕವಿ. ನಮಗೆ 18ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಗಿರಿಜೆಯ ಉಲ್ಲೇಖ, ಗಿರಿಜೆಯ ಜನನ, ಹಾಗೆಯೇ ಅದಕ್ಕೂ ಮುಂಚೆ ಗಿರಿರಾಜನ ಹಿಮಾಲಯದ ವಿವಾಹ, ನಂತರ ಪಾರ್ವತಿಯ ಜನನ, ಪಾರ್ವತಿಯ ಬಾಲ್ಯ, ಈ ಎಲ್ಲ ವಿಷಯಗಳನ್ನ ಕವಿ ಇಲ್ಲಿ ಉಲ್ಲೇಖ ಮಾಡಿರ್ತಾನೆ. ವಿಶೇಷವಾಗಿ ನಾವು ಈ 60 ಶ್ಲೋಕಗಳ ವಿಷಯ ವಿಭಾಗವನ್ನು ಗುರುತು ಹಾಕೊಳ್ಬೇಕು. ದಯವಿಟ್ಟು ಗುರುತು ಹಾಕೊಳ್ಳಿ. ಮೊದಲನೇ ಸರ್ಗದಲ್ಲಿ ಶ್ಲೋಕ ಸಂಖ್ಯಾ 1 ರಿಂದ 17 ಇಲ್ಲಿ ಹಿಮಾಲಯದ ವರ್ಣನೆ. ಶ್ಲೋಕ ಸಂಖ್ಯಾ 18 ರಿಂದ 30 ಈ ಭಾಗದಲ್ಲಿ ಹಿಮಾಲಯದ ವಿವಾಹ, ಮೀನಾ ಎಂಬ ಕನ್ಯೆಯ ಜೊತೆ, ತದನಂತರ ಇವರ ದಾಂಪತ್ಯದಲ್ಲಿ ಪಾರ್ವತಿಯ ಜನನ, ಮೈನಾಕ ಎಂಬಂತಹ ಪುತ್ರನ ಜನನ, ಹಾಗೆಯೇ ಪಾರ್ವತಿ ಎಂಬಂತಹ ಪುತ್ರಿಯ ಜನನ, ಪಾರ್ವತಿಯ ಬಾಲ್ಯ. ಇದು 18 ರಿಂದ 30ನೇ ಶ್ಲೋಕದವರೆಗೆ ಇರುವಂತಹ ಕಥಾವಸ್ತು ಅಥವಾ ವಿಷಯ ವಸ್ತು. 31 ರಿಂದ 49 ಈ ಶ್ಲೋಕಗಳಲ್ಲಿ ಗಿರಿಜೆಯ ಸೌಂದರ್ಯ ವರ್ಣನೆಯನ್ನ ವಿಸ್ತೃತವಾಗಿ ಮಾಡಿದ್ದಾನೆ ಕವಿ. 50ನೇ ಶ್ಲೋಕದಿಂದ 60ನೇ ಶ್ಲೋಕದವರೆಗೆ ನಾರದರ ಆಗಮನ ಮತ್ತು ಸಂದೇಶ, ಹಾಗೆಯೇ ಹಿಮಾಲಯದಲ್ಲಿ ಶಿವ ಸಾನ್ನಿಧ್ಯ, ಪಾರ್ವತಿಯನ್ನ ಶಿವ ಸೇವೆಗೆ ನಿಯೋಜನೆ, ಈ ಕಥಾವಸ್ತು 50 ರಿಂದ 60ನೇ ಶ್ಲೋಕದಲ್ಲಿ ಕಂಡು ಬರ್ತದೆ. ಹೀಗೆ ಇಡೀ ಮೊದಲನೆಯ ಸರ್ಗವನ್ನ ನಾವು 4 ಹಂತಗಳಲ್ಲಿ ವಿಭಾಗಿಸಿಕೊಳ್ಳಬಹುದು. ಪ್ರಧಾನವಾದಂತಹ ಕಥಾವಸ್ತು ಅಥವಾ ಕಥೆಯ ಎಳೆ, ಹೀಗೆ 4 ವಿಭಾಗಿಸಿಕೊಳ್ಳಬಹುದು ಅಂತ ಅನ್ಸುತ್ತೆ. ಈಗ 18ನೇ ಶ್ಲೋಕ, ಇಲ್ಲಿ ಕಥೆಯ ಮುಂದುವರಿಕೆಯ ಭಾಗ. ಸಮಾನಸೀಂ ಪದವಿಭಾಗವನ್ನು ನೋಡೋಣ. ಸಹ ಮಾನಸೀಂ ಮೇರುಸಖಃ ಪಿತॄಣಾಂ ಕನ್ಯಾಂ ಕುಲಸ್ಯ ಸ್ಥಿತಯೇ ಸ್ಥಿತಿಜ್ಞಃ ಮೇನಾಂ ಮುನೀನಾಂ ಅಪಿ ಮಾನನೀಯಾಂ ಆತ್ಮಾನುರೂಪಾಂ ವಿಧಿನಾ ಉಪಯೇಮೆ. ಶ್ಲೋಕದ ಅನ್ವಯ ಅಥವಾ ಸಾರಾಂಶವನ್ನು ಮೊದಲು ನೋಡೋಣ. ಈ ಶ್ಲೋಕದಲ್ಲಿ ಹಿಮಾಲಯನು ಮೇನಾ ಎಂಬಂತಹ ಕನ್ಯೆಯನ್ನ ವಿವಾಹವಾಗ್ತಾನೆ. ಈ ಮೇನಾ ಎಂಬಂತಹ ಕನ್ಯೆಯು ಪಿತೃದೇವತೆಗಳ ಮಾನಸ ಪುತ್ರಿಯಾಗಿರ್ತಾಳೆ. ಇಂತಹ ಮೇನಾ ಎಂಬಂತಹ ಕನ್ಯೆಯನ್ನ ಯಾವ ಕನ್ಯೆಯು ಎಲ್ಲರಿಂದ ಪೂಜಿತಳಾಗಿರ್ತಾಳೋ ಅಂತಹ ಮೇನೆ ಎಂಬ ಕನ್ಯೆಯನ್ನ ಹಿಮಾಲಯನು ವಿವಾಹವಾಗ್ತಾನೆ. ಈ ಕಥಾಭಾಗವನ್ನ ಇಲ್ಲಿ ತಿಳಿಸಲಾಗಿದೆ. ವಿಧಿನ ಉಪಯೇಮೆ, ವಿಧಿಪೂರ್ವಕವಾಗಿ ಅವನು ವಿವಾಹವಾಗ್ತಾನೆ. ಉಪಯಮಃ ನಾಮ ವಿವಾಹ. ಈಗ ಅನ್ವಯವನ್ನ ನೋಡೋಣ. ಮೇರು ಸಖಃ ಸ್ಥಿತಿಜ್ಞಃ ಸಹ ಪಿತॄಣಾಂ ಮಾನಸೀಂ ಮುನೀನಾಂ ಅಪಿ ಮಾನನೀಯಾಂ ಆತ್ಮಾನುರೂಪಾಂ ಮೇನಾಂ
कन्यां कुलस्य स्थितये विधिना उपयेने. ಈಗ ಅನ್ವಯ ಕ್ರಮದ ಪ್ರಕಾರ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮೇರು ಸಖಃ, ಮೇರು ಎಂಬ ಪರ್ವತದ ಮಿತ್ರ, ಗೆಳೆಯ, ಸುಹೃತ್. ಮೇರು ಸಖಃ ಸ್ಥಿತಿಜ್ಞ. ಇಲ್ಲಿ ಭಾಷ್ಯಕಾರರು ಸ್ಥಿತಿಜ್ಞ ಅನ್ನುವ ಶಬ್ದಕ್ಕೆ ಮರ್ಯಾದಾ ಅಭಿಜ್ಞ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾಷ್ಯಕಾರರು ಅಲ್ಲ, ವ್ಯಾಖ್ಯಾನಕಾರರು. ಮರ್ಯಾದಾ ಅಭಿಜ್ಞ, ಶಾಸ್ತ್ರ ಮರ್ಯಾದಾ ಅಭಿಜ್ಞ. ಯಾರು ತನ್ನ ಮಿತಿಯನ್ನ ತಿಳಿದುಕೊಂಡಿರ್ತಾನೋ ಅಂಥವನು ಸ್ಥಿತಿಜ್ಞ. ಇದು ಹಿಮಾಲಯಕ್ಕೆ ವರ್ಣನೆ, ಹಿಮಾಲಯಕ್ಕೆ ವಿಶೇಷಣ. ಸಹ ಪಿತॄಣಾಂ ಮಾನಸೀಂ ಮುನೀನಾಮಪಿ ಮಾನನೀಯಾಂ ಆತ್ಮಾನುರೂಪಾಂ ಮೇನಾಂ ಕನ್ಯಾಂ. ಇಲ್ಲಿ ಮೇನಾ ಎಂಬ ಕನ್ಯೆಗೆ ವಿಶೇಷಣಗಳು ಇವೆ. ಪಿತॄಣಾಂ ಮಾನಸೀಂ, ಮನಸ್ಸಂಕಲ್ಪಜನ್ಯಾಂ, ಪಿತೃ ದೇವತೆಗಳ ಮಾನಸ ಪುತ್ರಿಯಾದಂತಹ, ಇದು ಒಂದು ವಿಶೇಷಣ. ಎರಡನೇ ವಿಶೇಷಣ ಮುನೀನಾಮಪಿ ಮಾನನೀಯಾಂ, ಯೋಗ್ಯ ಬ್ರಹ್ಮವಾದಾಭ್ಯಾಂ ಪೂಜ್ಯಾಂ. ಯಾರು ಮುನಿಗಳಿಂದಲೂ ಗೌರವಕ್ಕೆ ಪಾತ್ರಳಾಗಿದ್ದಾಳೋ ಅಂತಹ ಮೇನಾ ಎಂಬ ಕನ್ಯೆ, ಅಂತಹ ಕನ್ಯೆಯನ್ನ ಕನ್ಯಾಂ ಕುಲಸ್ಯ ಸ್ಥಿತಯೇ, ತನ್ನ ಸಂತತಿಯ ಸ್ಥಿತಿಗೋಸ್ಕರ ಅಥವಾ ತನ್ನ ಸಂತತಿಯ ಪ್ರವರ್ಧನೆಗೋಸ್ಕರ ವಿಧಿನಾ ಉಪಯೇನೆ, ವಿಧಿಪೂರ್ವಕವಾಗಿ ವಿವಾಹವಾದನು. ಆತ್ಮಾನುರೂಪಾಂ, ಅಲ್ಲಿ ಇನ್ನೊಂದು ಶಬ್ದ ಆತ್ಮಾನುರೂಪಾಂ ಕುಲಶೀಲ ಸೌಂದರ್ಯಾದಿಭಿ ಸದೃಶೀಂ ಅನ್ನುವಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ತನ್ನ ಕುಲಕ್ಕೆ ಮತ್ತು ಶೀಲಕ್ಕೆ, ಶೀಲ ಸೌಂದರ್ಯಾದಿಭಿ, ಕುಲ ಶೀಲ ಸೌಂದರ್ಯ ಮುಂತಾದ ದೃಷ್ಟಿಯಿಂದ ಹಿಮಾಲಯಕ್ಕೆ ಅನುರೂಪಳಾದಂತಹ ಮೇನೆಯನ್ನ ವಿವಾಹವಾದನು ಹಿಮಾಲಯನು. The essence of this shloka is Himalaya got married with Mena. Mena is the one who is born out of Pitradevata's deepest pure insights, Manasa Putri. And she was adorned by, admired by sages. So such holy Mena is getting married with Himalaya. And here the poet says, Atma Anurupam. She was a perfect match. She was made for Himalaya. So that kind of suitability between Himalaya and Mena was the primary reason behind their marriage. So Himalaya is getting married with Mena, and she happens to be the Manasa Putri, not the mundane birth. She has taken the holy birth out of Pitradevata's deepest pure wishes.
So such kind of high caliber is a common quality between Himalaya and Mena. So they are made for each other. They are the ideal couple. That is how the poet portrays here. Himalayah Menaya Kanyaya Mena namnyaha Kanyayaha Kanyaya saha Mena namnya Kanyaya saha ऊढवान् विवाहं कृतवान् एषा कन्या मेना पितृदेवतानां मानसपुत्री मुनीनाम् अपि मानिनी मुनीनाम् अपि पूज्या आदरणीया वन्द्या आसीत् तादृशीं उत्तम स्वभाव संपन्नां मेनां देवतात्मा हिमालयः उपयेमे ऊढवान् विवाहं कृतवान् इति श्लोकस्य तात्पर्यार्थः। श्लोक ओद्तೇನೆ। समानसीं मेरुसखः पितॄणां कन्यां कुलस्य स्थितये स्थितिज्ञः मेनां मुनीनामपि माननीयाम् आत्मानुरूपां विधिनोपयेमे। 19ನೇ ಶ್ಲೋಕ। 19ನೇ ಶ್ಲೋಕಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾವು ಒಂದ್ಸಲ ರೀಜಾಯಿನ್ ಆಗ್ಬೇಕಾಗತ್ತೆ, ಸಮಯ ಮುಗಿತಾ ಬಂತು. ಪ್ಲೀಸ್ ರೀಜಾಯಿನ್.